ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೋಶ್ನಿ. ಈ ಹೊಸ ವರ್ಷ 2025 ನ್ಯೂಮರಾಲಜಿ ಪ್ರಕಾರ ಮೂಲಾಂಕ 4ರ ಬಗ್ಗೆ ಹೇಳ್ತೀನಿ. ಯಾರ್ಯಾರು 4ನೇ ತಾರೀಕು, 13 ಮತ್ತು 22 ಮತ್ತು 31ನೇ ತಾರೀಕು ಹುಟ್ಟಿದಾರೋ ಅವರೆಲ್ಲ ಮೂಲಾಂಕ 4 ಅಂತ ಹೇಳ್ತೀವಿ. ಮೂಲಾಂಕರ ಅಧಿಪತಿ ರಾಹು. ಇವರ ಕಮ್ಯುನಿಕೇಷನ್ ಭಾಳ ಚೆನ್ನಾಗಿರುತ್ತೆ. ಇವರು ಒಳ್ಳೆ ಥರದಲ್ಲಿ ಉಪಯೋಗಿಸಿದರೆ ಈ ವರ್ಷ ಇವರಿಗೆ ತುಂಬಾ ಅನುಕೂಲ ಆಗುತ್ತೆ. ಯಾವ ದೇವರ ಮೇಲೆ ವಿಶ್ವಾಸ ಇಟ್ಟಿದ್ದೀರೋ ಬಿಲೀವ್ ಮಾಡಿ ಚಮತ್ಕಾರ ಈ ವರ್ಷ ನೋಡ್ತೀರಾ. ಟ್ರಾವೆಲ್ ಇಷ್ಟಪಡೋರು ಈ ವರ್ಷ ಬಹಳ ಟ್ರಾವೆಲ್ ಮಾಡ್ತೀರಾ. ಇಂಜಿನಿಯರಿಂಗ್ ಫೀಲ್ಡ್ ಸೆಕ್ಟರ್ ಕೆಲಸ ಮಾಡುವವರಿಗೆ, ಆಟೋಮೊಬೈಲ್ ಸೆಕ್ಟರ್ ವರ್ಕ್ ಮಾಡೋರಿಗೆ ಲಾಭ ಆಗುತ್ತೆ. ಈ ವರ್ಷ ಓವರಾಲ್ ಕೆಲವೊಮ್ಮೆ ಸಂತೋಷ, ಕೆಲವೊಮ್ಮೆ ದುಃಖ ತರಹ ಈ ವರ್ಷ ಇರುತ್ತೆ. ಮೇನ್ಲಿ ಈ ವರ್ಷದಲ್ಲಿ 2025ರಲ್ಲಿ ಫೆಬ್ರವರಿ, ಏಪ್ರಿಲ್, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ನೀವು ಕೇರಾಗಿ ಇರಬೇಕು. ಉಳಿದಿರುವ ತಿಂಗಳು ಚೆನ್ನಾಗಿರುತ್ತೆ. ಈ ವರ್ಷದಲ್ಲಿ ನೀವು ಬಿಸ್ನೆಸ್ ಮಾಡಿದರೂ ಕೂಡ ಹೇಗೆ ಬೆಟ್ರ್ ಮಾಡುವುದು ಅನ್ನೋದು ಯೋಚನೆ ಮಾಡೋ ಟೈಮ್ ಇದು. ಹಾಗೆ ಹಿಂದೆ ಏನೇ ತಪ್ಪು ಮಾಡಿದರೂ ಕೂಡ ಮತ್ತೆ ಆ ತಪ್ಪುಗಳನ್ನು ಮಾಡದೇ ಇರಲಿ. ಇದರಿಂದ ಮತ್ತು ತೊಂದರೆ ಆಗುವ ಚಾನ್ಸಸ್ ಇರುತ್ತೆ. ವರ್ಷ ಮೂಲ ಮಂತ್ರ ಏನು ಅಂದರೆ ಜನಗಳ ಮಾತು ಕೇಳಿ, ಆದರೆ ಮಾತುಗಳನ್ನು ಆಡುವುದು ಕಡಿಮೆ ಇರಲಿ. ಇಂದ ನಿಮಗೆ ತುಂಬ ಲಾಭ ಆಗುತ್ತೆ. ನಿಮಗೆ ಏನೇ ಕೆಲಸ ಮಾಡಿದರೂ ಮಾಡಿ, ಆದರೆ ಯಾರಿಗೂ ಹೇಳದೆ ಮಾಡಿದರೆ ಒಳ್ಳೆಯದು. ಯಾವುದೇ ಕೆಲಸ ಮಾಡಿದರೂ ಸ್ವಲ್ಪ ಯೋಚನೆ ಮಾಡಿ ನಿಮಗೆ ಒಳ್ಳೆಯ ಟೈಮ್ ಬರುವುದು 2026ರಲ್ಲಿ. ಹಾಗಾಗಿ ಈ 2026ರಲ್ಲಿ ನೀವು ಏನು ಮಾಡಬೇಕು ಅಂತ ಇದ್ದೀರೋ ಆ ಕೆಲಸಗಳು ಆರಂಭ ಸೆಪ್ಟೆಂಬರ್ 2025ರಿಂದ ಮಾಡಿ. ವರ್ಷ ಪೂರ್ತಿ ಬ್ಯುಸಿಯಾಗಿದ್ದರೆ ಒಳ್ಳೆಯದು. ಯೋಗ ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮ ಹತ್ರ ಯಾವ ನೆಗೆಟಿವ್ ಹತ್ತಿರ ಬರೋದಿಲ್ಲ. ಜೊತೆಗೆ ಹೆಲ್ತ್ ಇಶ್ಯೂಸ್ ಕೂಡ ಬರುವುದಿಲ್ಲ. ಈ ವರ್ಷದಲ್ಲಿ ಮೂಲಾಂಕ 4 ಅವರಿಗೆ ಮದುವೆ ಯೋಗ ಇದೆ. ಯಾರು ಮದುವೆ ಆಗಬೇಕು ಅಂತಿದ್ದೀರೋ ಅವರಿಗೆ ಈ ವರ್ಷ ಮದುವೆ ಆದರೆ ಒಳ್ಳೆಯದು. ಆದರೆ ನೀವು ಮೂಲಾಂಕ ಮತ್ತು ಭಾಗ್ಯಾಂಕ ಕಂಪ್ಯಾಟಿಬಿಲಿಟಿ ನೋಡಿ ಮದುವೆ ಆದರೆ ಒಳ್ಳೆಯದು. ನೀವು ಜಾಬ್ನಲ್ಲಿ ಇದ್ದರೆ ಪ್ರಮೋಷನ್ ಟೈಮು, ಪ್ರಾಪರ್ಟಿ ರಿಲೇಟೆಡ್ ಬಗ್ಗೆ ಡೀಲ್ ಮಾಡುತ್ತಿದ್ದೀರಾ ಅಂದರೆ ಡಾಕ್ಯುಮೆಂಟ್ ಚೆಕ್ ಮಾಡಿ ಡೀಲ್ ಮಾಡಿ. ಈ ವರ್ಷದಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅವಾಯ್ಡ್ ಮಾಡಿ. ಹಾಗೆ ಹೆಲ್ತ್ನಲ್ಲಿ ಸ್ವಲ್ಪ ಕೇರ್ ಮಾಡಿ. ಗಾಡಿ ಕೇರಾಗಿ ಡ್ರೈವ್ ಮಾಡಿ. ಕೋಪದಲ್ಲಿದ್ದರೆ ಅಥವಾ ಯಾವುದಾದ್ರೂ ಕಾರಣದಿಂದ ಬೇಜಾರಾಗಿದ್ದರೆ ಕೂಡ ಗಾಡಿ ಡ್ರೈವ್ ಮಾಡುವುದನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಮೂಲಾಂಕ 4 ಅವರು ಏನು ಉಪಾಯ ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ರೆ, ಬೀದಿ ನಾಯಿಗಳಿಗೆ ಊಟ ಹಾಕಿ ಪ್ರತಿ ಶುಕ್ರವಾರ ಮಾಡಿ. ಇದರಿಂದ ನಿಮಗೆ ಬರೋ ತೊಂದರೆಗಳು ದೂರ ಆಗುತ್ತೆ. ಈಗ ಮೂಲಾಂಕ 5 ಬಗ್ಗೆ ಹೇಳೋಣ. ಯಾರ್ಯಾರು 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಹುಟ್ಟಿದಾರೋ ಅವರ ಮೂಲಾಂಕ 5 ಅಂತ ಹೇಳ್ತೀವಿ. ಮೂಲಾಂಕ 5ರ ಅಧಿಪತಿ ಬುಧ ಗ್ರಹ. 2025ರಲ್ಲಿ ಮೂಲಾಂಕ 5 ಅವರ ಓವರ್ ಹೇಗಿದೆ ಅಂತ ನೋಡೋಣ. ಈ 2025ರಲ್ಲಿ ಫೆಬ್ರವರಿ, ಜುಲೈ, ನವಂಬರ್ನಲ್ಲಿ ಕೇರ್ ಆಗಿರಿ. ಉಳಿದ ಎಲ್ಲ ತಿಂಗಳು ಚೆನ್ನಾಗಿದೆ. ನೀವು ಸಕಾರಾತ್ಮಕ ಯೋಚನೆಯಲ್ಲಿದ್ದೀರಾ. ಈ ವರ್ಷ ಕೂಡ ನೀವು ಅದೇ ಥರ ಜೀವನದಲ್ಲಿ ಕಂಟಿನ್ಯೂ ಮಾಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಸಕ್ಸಸ್ ಸಿಗುತ್ತೆ. ನೀವು ಚಾಲೆಂಜ್ ಇಷ್ಟಪಡ್ತೀರಾ, ಅದೇ ತರಹ ಚಾಲೆಂಜ್ ತಗೊಳ್ಳಿ. ಇದರಿಂದ ನಿಮಗೆ ಈ ವರ್ಷ ಯಶಸ್ಸು ಕೂಡ ಸಿಗುತ್ತೆ. ನೀವೇನಾದರೂ ಮೈನಿಂಗ್ ಸೆಕ್ಟರಲ್ಲಿದ್ದೀರಾ ಅಥವಾ ಲ್ಯಾಂಡ್ ರಿಲೇಟೆಡ್ ಜಾಬ್ ಮಾಡ್ತಿದ್ದೀರಾ ಅಥವಾ ಕೆಮಿಕಲ್ ರಿಲೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಟೀಚಿಂಗ್ ಫೀಲ್ಡಲ್ಲಿ ಇದ್ದವರು ಆಗಿದ್ದರೂ ಕೂಡ ಯಾವುದೇ ಕೆಲಸ ಮಾಡುತ್ತಿದ್ದರೂ ನಿಮಗೆ ಸಕ್ಸಸ್ ಸಿಗುವ ಯೋಗ ಇದೆ. ನೀವು ಏನಾದರೂ ಪಾಲಿಟಿಕ್ಸಲ್ಲಿದ್ದೀರಾ ಅಂದರೂ ಕೂಡ ನಿಮಗೆ ಚೆನ್ನಾಗಾಗತ್ತೆ. ಶೇರ್ ಮಾರ್ಕೆಟಲ್ಲಿದ್ದೀರಾ ಅಂದರೆ ಸ್ವಲ್ಪ ನೀವು ಕೇರ್ ಆಗಿರಬೇಕಾಗತ್ತೆ. ಇದರಿಂದ ಲಾಸ್ ಆಗುವ ಚಾನ್ಸ್ ಇದೆ. ಮೂಲಾಂಕ 5 ಅವರು ಕೂಡ ಇನ್ನೊಂದು ವಿಚಾರ ಅಂದರೆ ಸ್ವಿಂಗ್ ಇನ್ ಫಾರ್ಚೂನ್ ಅಂತಾರೆ. ಅಂದರೆ ನಿಮಗೆ ಅದೃಷ್ಟ ಹತ್ರದಲ್ಲಿ ಬರುತ್ತೆ. ಒಂದು ಸಣ್ಣ ಕೆಲಸದಿಂದ ನಿಮಗೆ ಅದೃಷ್ಟ ದೂರ ಹೋಗೋ ಚಾನ್ಸ್ ಇರುತ್ತೆ. ಅದರಿಂದ ನೀವು ತುಂಬ ಯೋಚನೆ ಮಾಡಿ ವಿಲ್ ಪವರ್ ಸ್ಟ್ರಾಂಗ್ ಇಟ್ಕೊಂಡು ನೀವು ಕೆಲಸ ಮಾಡಬೇಕಾಗತ್ತೆ. ಏನೇ ಮಾಡಿದರೂ ಭಾಳಷ್ಟು ಯೋಚನೆ ಮಾಡಿ ಕೆಲಸ ಮಾಡಿದ್ರೆ ನಿಮಗೆ ಸಕ್ಸಸ್ ಹೆಚ್ಚಾಗಿರುತ್ತೆ. ವರ್ಷದಲ್ಲಿ ಮದುವೆ ಆಗಬೇಕು ಅಂತ ಯೋಚನೆ ಮಾಡೋರಿಗೆ ಈ ವರ್ಷ ಮದುವೆ ಆಗೋದು ಬೇಡ. ನೆಕ್ಸ್ಟ್ ಇಯರ್ 2026ರಲ್ಲಿ ಮದುವೆ ಆದರೆ ಒಳ್ಳೆಯದು. ಹಾಗೆ ನಿಮಗೆ ಹಣ ಬರುತ್ತೆ ಈ ವರ್ಷದಲ್ಲಿ. ಆದರೆ ಮ್ಯಾರೇಜ್ ಲೈಫಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಅದರಿಂದ ಸ್ವಲ್ಪ ಕೇರ್ ಆಗಿರಿ. ಸ್ಟೂಡೆಂಟ್ಸ್ ಏನಾದರೂ CA ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಏಕೆಂದರೆ ಅದೃಷ್ಟ ಇರುತ್ತೆ, ಆದರೆ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಕೈ ತಪ್ಪುವ ಸಾಧ್ಯತೆ ಇರೋದರಿಂದ ನೀವು ಕೇರಾಗಿ ಸ್ವಲ್ಪ ಯೋಚನೆ ಮಾಡಿ ವಿಲ್ ಪವರ್ ಸ್ಟ್ರಾಂಗ್ ಇಟ್ಕೊಂಡು ಮಾಡಿದ್ರೆ ನಿಮಗೆ ಸಕ್ಸಸ್ ಹೆಚ್ಚಾಗಿರುತ್ತೆ. ಈ ವರ್ಷದಲ್ಲಿ ಆರೋಗ್ಯದ ವಿಚಾರ ಹೇಳಬೇಕು ಅಂತ ಹೇಳಿದ್ರೆ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ. ಅಂದರೆ ಹೊಟ್ಟೆ ನೋವು ತೊಂದರೆ ಬರುವುದರಿಂದ ಸ್ವಲ್ಪ ನೀವು ಭಾಳ ಯೋಚನೆ ಮಾಡುವುದರಿಂದನೂ ಕೂಡ ಆತಂಕದಿಂದ ಈ ಪ್ರಾಬ್ಲಮ್ ಬರುವ ಸಾಧ್ಯತೆ ಇದೆ. ಮೂಲಾಂಕ 5 ಅವರು ಕಾನ್ಫಿಡೆನ್ಸ್ ಇಟ್ಕೊಂಡು ಹಾಗೆ ವಿಲ್ ಪವರ್ ಸ್ಟ್ರಾಂಗ್ ಇಟ್ಕೊಂಡು ಕೆಲಸ ಮಾಡಿದರೆ ಸಕ್ಸಸ್ ಹೆಚ್ಚಾಗಿರುತ್ತೆ. ಹಾಗೆ ನೀವು ಗ್ರೀನ್ ಅವೆಂಚರಿಂಗ್ ಬ್ರಾಸ್ಲೆಟ್ ವೇರ್ ಮಾಡೋದ್ರಿಂದ, ಚಾರ್ಜ್ ಮಾಡಿ ವೇರ್ ಮಾಡೋದ್ರಿಂದ ನಿಮಗೆ ಭಾಳಷ್ಟು ಲಾಭ ಕೂಡ ಆಗುತ್ತೆ.
ಇನ್ನೊಂದು ವಿಚಾರ ಹೇಳ್ತೀನಿ, ಯಾರ್ಯಾರು ಬರ್ಡೇ ಇರುತ್ತೋ ಮೂಲಾಂಕ 5ಅವರು ಅಂದರೆ 5ನೇ ತಾರೀಕು ಹುಟ್ಟಿದವರು 6ನೇ ತಾರೀಕು ಮಾಡಿ, 14ನೇ ತಾರೀಕು ಹುಟ್ಟಿದ್ದೀರಾ ಅಂದರೆ 15ನೇ ತಾರೀಕು ಮಾಡಿ, 23ನೇ ತಾರೀಕು ಹುಟ್ಟಿದ್ದೀರಾ ಅಂದರೆ 24ನೇ ತಾರೀಕು ಬರ್ಡೇ ಮಾಡಿದರೆ ಈ ವರ್ಷ ಮಾತ್ರ ಮಾಡಿ. ಇದರಿಂದ ನಿಮಗೆ ಇನ್ನೂ ಹೆಚ್ಚು ಸಕ್ಸಸ್ ನೋಡ್ತೀರಾ. ಲಕ್ಕಿ ಕಲರ್ ನಿಮಗೆ ಗ್ರೀನ್ ಕಲರ್, ಲೈಟ್ ಗ್ರೀನ್ ಕಲರ್ ಯೂಸ್ ಮಾಡಿದರೆ ತುಂಬ ಅದೃಷ್ಟ ಬರುತ್ತೆ. ಮೂಲಾಂಕ 6 ಬಗ್ಗೆ ಹೇಳೋಣ. ಯಾರ್ಯಾರು 6, 15, 24ನೇ ತಾರೀಕು ಹುಟ್ಟಿದಿರೋ ಅವರ ಮೂಲಾಂಕ 6 ಅಂತ ಹೇಳ್ಬೋದು. ಮೂಲಾಂಕ 6 ಅವರ ಅಧಿಪತಿ ಶುಕ್ರ. ಈ ವರ್ಷ 2025ರಲ್ಲಿ ಇವರಿಗೆ ಒಳ್ಳೆಯ ಟೈಮು ಕೂಡ. ಹಾಗೆ ಮೂಲಾಂಕ 6 ಅವರು ಈ ವರ್ಷ ಏನು ಮಾಡಿದರೆ ಒಳ್ಳೆಯದು, ಏನು ಮಾಡದೇ ಇದ್ದರೆ ಒಳ್ಳೆಯದು ಅಂತ ಹೇಳ್ತೀನಿ. ಇವರು ತುಂಬ ಸ್ಮಾರ್ಟ್ ಇರ್ತಾರೆ, ಹಾಗೆ ಪರ್ಸ್ನಾಲಿಟಿ ಅಟ್ರಾಕ್ಟಿವ್ ಇರುತ್ತೆ. ನೀವು ಜನಗಳಿಗೆ ಆಕರ್ಷಣೆ ಮಾಡುವ ಪವರ್ ಜಾಸ್ತಿ ಇರುತ್ತೆ. ಇದರಿಂದ ನೀವು ಬಿಸ್ನೆಸ್ನಲ್ಲಿ, ಜಾಬ್ನಲ್ಲಿ ಲಾಭ ಮಾಡಿಕೊಳ್ಳಬಹುದು. ನಿಮ್ಮ ಸ್ಮೈಲ್, ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರೋದ್ರಿಂದ ಇದರಿಂದನೂ ಕೂಡ ನಿಮಗೆ ಈ ವರ್ಷ ಲಾಭ ಆಗುತ್ತೆ. ಓವರಾಲ್ ಈ ವರ್ಷ ಬಹಳ ಒಳ್ಳೆಯ ಸಮಯ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ 10ರಷ್ಟು ಬಹಳ ಚೆನ್ನಾಗಿದೆ. ಹೋದ ವರ್ಷ ನೀವೇನು ಕೆಲಸ ಆಗಿರುವುದಿಲ್ವೋ ಆ ಕೆಲಸ ಈ ವರ್ಷ ಆಗುತ್ತೆ. ಹಾಗೆ ಮದುವೆ ಆಗಬೇಕು ಅನ್ನೋರು ಮದುವೆ ಆಗುತ್ತೆ. ಈ ವರ್ಷ ಲವ್ ಲೈಫ್ ಕೂಡ ಚೆನ್ನಾಗಿರುತ್ತೆ, ಮದುವೆ ಜೀವನ ಚೆನ್ನಾಗಿರುತ್ತೆ. ಲೇಜಿನೆಸ್, ಆಲಸ್ಯ ಕಡಿಮೆ ಮಾಡುವುದರಿಂದ ಈ ವರ್ಷ ಒಳ್ಳೆಯ ಸಕ್ಸಸ್ ನೋಡ್ತೀರಾ. ಫಾರಿನ್ ಟ್ರಾವೆಲ್ ಮಾಡುವ ಚಾನ್ಸಸ್ ಇದೆ. ಸಡನ್ನಾಗಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದು ಒಂದು ವಿಚಾರ ಅಥವಾ ಒಂದು ಸಲಹೆ ಹೇಳುವ ಚಾನ್ಸ್ ಇದೆ. ಅದನ್ನು ಇಗ್ನೋರ್ ಮಾಡಬೇಡಿ, ಏಕೆಂದರೆ ಅವರಿಂದ ನಿಮಗೆ ಲಾಭ ಆಗುತ್ತೆ. ಮೂಲಾಂಕ 6 ಅವರು ಏನು ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ರೆ, ಶನಿ ದೇವರ ರಿಲೇಟೆಡ್ ದಾನ ಮಾಡಿ. ಇದರಿಂದ ನಿಮಗೆ ತುಂಬ ಲಾಭ ಆಗುತ್ತೆ. ಅಂದರೆ ನೀವು ಕಪ್ಪು ಬಣ್ಣದ ಬಟ್ಟೆ ಆಗಿರ್ಬೋದು, ಇಲ್ಲ ಕಣ್ಣು ಕಾಣದೇ ಇರುವವರಿಗೆ ಶನಿವಾರ ದಿನ ಸ್ವೀಟ್ ಕೂಡ ಕೊಡಿ. ಇದರಿಂದ ಕೂಡ ನಿಮಗೆ ಒಳ್ಳೆ ಲಾಭ ಆಗುತ್ತೆ. ಇದರ ಜೊತೆಯಲ್ಲಿ ಸುಲೆಮನಿ ಬ್ರಾಸ್ಲೆಟ್ ವೇರ್ ಮಾಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ಬ್ರಾಸ್ಲೆಟ್ ಕೂಡ ಚಾರ್ಜ್ ಮಾಡಿ ವೇರ್ ಮಾಡಿ. ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ನಂಬಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.